ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ದೇಶದಲ್ಲಿ ಸೇಡಿನ ರಾಜಕಾರಣ ಅನ್ನೋದು ಸರ್ವೇ ಸಾಮಾನ್ಯ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಿಜೆಪಿಯವರ ಮೇಲೆ ತನಿಖೆಯ ಅಸ್ತ್ರವನ್ನು ಪ್ರಯೋಗ ಮಾಡೋದು, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದವರ ಮೇಲೆ ತನಿಖೆಯ ಒಂದಷ್ಟು ಅಸ್ತ್ರವನ್ನು ಪ್ರಯೋಗ ಮಾಡೋದು ಅದು ಸರ್ವೇ ಸಾಮಾನ್ಯ. ಈ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇದೆ. ಆದರೆ ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇರುವಂತಹ ಈ ಒಂದು ತನಿಖೆಯ ಅಸ್ತ್ರದ ಪ್ರಯೋಗ ಇದೆಯಲ್ಲ, ಇಂತಹ ಸೇಡಿನ ರಾಜಕಾರಣ ಬೇಕಾ, ಇಂತಹ ಹೊಲಸು ರಾಜಕಾರಣ ಬೇಕಾ ಅನ್ನೋದು ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ, ಡಾಕ್ಟರ್ CN ಮಂಜುನಾಥ್ ಅವರ ವಿರುದ್ಧ ಈಗ ರಾಜ್ಯ ಸರ್ಕಾರ ತನಿಖೆಗೆ ಆದೇಶಿಸಿದೆ. ಜಯದೇವ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಪಾರದರ್ಶಕವಾಗಿ ಆಡಳಿತ ನಡೆದಿದೆಯೋ ಇಲ್ಲವೋ ಅಥವಾ ಮತ್ತು ಜಯದೇವ ಆಸ್ಪತ್ರೆಯ ವಿಚಾರದಲ್ಲಿ ಏನಾದರೂ ಭ್ರಷ್ಟಾಚಾರ ನಡೆದಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಈಗ ರಾಜ್ಯ ಸರ್ಕಾರ ತನಿಖೆಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಅದು ಕೂಡ ಇತ್ತೀಚೆಗಷ್ಟೇ ನಿವೃತ್ತಿಯಾಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರ ಮೇಲೆ. ಗೆಳೆಯರೆ, ಡಾಕ್ಟರ್ CN ಮಂಜುನಾಥ್ ಅವರ ಮೇಲೆ ಯಾಕೆ ತನಿಖೆಯನ್ನು ಮಾಡಬೇಕು ಅನ್ನೋದು ಈಗ ಜನಗಳ ಪ್ರಶ್ನೆ. ಯಾಕೆಂದರೆ ಅದೆಷ್ಟೋ ಜನರ ಬಾಳಿನ ಬೆಳಕಾಗಿದ್ದಾರೆ ಡಾಕ್ಟರ್ CN ಮಂಜುನಾಥ್. ಅವರು ಅಧಿಕಾರದಲ್ಲಿ ಇರೋವಾಗಲೂ ಕೂಡ ಜನಸೇವೆಗೆ ಅವರ ಪರಮ ಗುರಿ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಅದೆಷ್ಟೋ ಜನರಿಗೆ ಉಚಿತವಾಗಿ ಹೃದಯದ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡಿದ್ದಾರೆ. ಈ ಒಂದು ಕಾರಣಕ್ಕಾಗಿಯೇ ಅವರಿಗೆ ಕರ್ನಾಟಕದ ಹೃದಯವಂತ ಅಂತ ಕೂಡ ಕರೀತಾರೆ. ಎಷ್ಟೋ ಜನರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಬ್ಬ ಕ್ಲೀನ್ ಮನುಷ್ಯ ಮತ್ತು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿರುವಂತಹ ಮನುಷ್ಯ, ಇಂತಹ ಮನುಷ್ಯನ ಮೇಲೆ ನೀವು ಈ ತರಹ ರಾಜಕೀಯ ಮಾಡೋದು ಸರಿ ಅಲ್ಲ ಅಂತ ಈಗ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವ್ಯಾವ ವಿಚಾರಕ್ಕೆ ಈಗ ಡಾಕ್ಟರ್ CN ಮಂಜುನಾಥ್ ಅವರ ಮೇಲೆ ತನಿಖೆಗೆ ಸರ್ಕಾರ ಆದೇಶವನ್ನು ಹೊರಡಿಸ್ತಾ ಇದೆ ಮತ್ತು ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಡಾಕ್ಟರ್ CN ಮಂಜುನಾಥ್ ಇತ್ತೀಚೆಗಷ್ಟೇ ಜಯದೇವ ಹೃದಯ ರೋಗ ಜಯದೇವ ಆಸ್ಪತ್ರೆಯಿಂದ ನಿವೃತ್ತರಾದರು. ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿದ್ದಾಗ ಅವರು ಮಾಡಿರುವಂತಹ ಕೆಲಸದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತು. ಅವರು ನಿವೃತ್ತಿ ಆದ ನಂತರ ಅವರು ರಾಜಕೀಯಕ್ಕೆ ಧುಮುಕಲಿದ್ದಾರೆ ಅನ್ನುವಂತಹ ಸುದ್ದಿ ಈಗ ಎಲ್ಲ ಕಡೆ ಓಡಾಡ್ತಾ ಇದೆ. ಅದು ಒಂದು ರೀತಿಯಾಗಿ ನಿಜವೂ ಕೂಡ. ಯಾಕೆಂದರೆ ರಾಜಕೀಯ ಕುಟುಂಬದ ಹಿನ್ನೆಲೆಯನ್ನು ಉಳ್ಳವರು, ದೇವೇಗೌಡರ ಅಳಿಯ ಬೇರೆಯವರು. ಸೊ ಹಾಗಾಗಿ ಅವರು ರಾಜಕೀಯಕ್ಕೆ ಧುಮುಕ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವು. ಅದನ್ನು ಪ್ರಶ್ನೆ ಮಾಡಿದಾಗ CN ಮಂಜುನಾಥ್ ಅವರಿಗೆ ಅವರು ಹೇಳಿದ್ದು, ಸದ್ಯಕ್ಕಂತೂ ನಾನು ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ, ಆದರೆ ರಾಜಕೀಯಕ್ಕೆ ಬರಲಿ ಅನ್ನುವಂತಹ ಒತ್ತಡವೂ ಕೂಡ ಇದೆ ಅಂತ ಹೇಳಿದರು. ಇನ್ನು CN ಮಂಜುನಾಥ್ ಅವರು ರಾಜಕೀಯಕ್ಕೆ ಬಂದರೆ ಯಾವ ಒಂದು ಕ್ಷೇತ್ರದಿಂದ ಅವರು ಎಲೆಕ್ಷನ್ ಅಖಾಡಕ್ಕೆ ಧುಮುಕಲಿದ್ದಾರೆ ಅಥವಾ ಧುಮುಕ್ತಾರೆ ಅನ್ನೋದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಅವರನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಎಲೆಕ್ಷನ್ಗೆ ಅವರಿಗೆ ನಿಲ್ಲಿಸಬೇಕು ಅನ್ನುವಂತಹ ಪ್ಲ್ಯಾನನ್ನು BJP ಮಾಡಿಕೊಂಡಿತ್ತು. ಆದರೆ ಅವರು ಒಪ್ಪಲಿಲ್ಲ. ಯಾಕೆಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ DK ಸುರೇಶ್ ಅವರಿದ್ದಾರೆ, ಒಂದು ಪ್ರಬಲವಾಗಿರುವಂತಹ ಸ್ಪರ್ಧಿ. ಇನ್ನೊಬ್ಬರ ರಾಜಕೀಯ ದಾಳವಾಗೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನಾನು ಇಲ್ಲಿ ಜನಸೇವೆಯನ್ನೇ ನಾನು ಮಾಡ್ತೀನಿ, ರಾಜಕೀಯ ಅನ್ನೋದು ಕೂಡ ಜನಸೇವೆ ಅಂತ ನಾನು ಭಾವಿಸಿದ್ದೇನೆ, ಹಾಗಾಗಿ ನಾನು ಇನ್ನೊಬ್ಬರಿಗೆ ಅಸ್ತ್ರ ಆಗೋದಿಲ್ಲ ಅಂತ ಹೇಳಿ ಅವರು ಆ ಒಂದು ಕ್ಷೇತ್ರದ ಮೇಲೆ ಆಸಕ್ತಿಯನ್ನು ತೋರಲಿಲ್ಲ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೆ. ಅನಂತರ ಅವರಿಗೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅವರನ್ನು ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿಸಬೇಕು ಅನ್ನೋದು BJP ಮತ್ತು JDSನ ಮೈತ್ರಿಯ ಒಂದು ಪ್ಲಾನ್ ಆಗಿತ್ತು. ಬೆಂಗಳೂರು ಉತ್ತರದ ಕಡೆಯೂ ಕೂಡ ಅವರು ಹೆಚ್ಚಿನ ಆಸಕ್ತಿಯನ್ನು ತೋರಲಿಲ್ಲ. ಯಾಕೆಂದರೆ ಅಲ್ಲಿಯೂ ಕೂಡ ಒಂದಷ್ಟು ರಾಜಕೀಯ ಅದೆಲ್ಲವನ್ನೂ ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಆ ಒಂದು ಕ್ಷೇತ್ರಕ್ಕೂ ಕೂಡ ಅವರು ಆಸಕ್ತಿಯನ್ನು ತೋರಲಿಲ್ಲ. ಕೊನೆಯದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅವರನ್ನು ಸ್ಪರ್ಧೆ ಮಾಡಿಸಿದ್ರೆ ಒಂದಷ್ಟು ವೋಟ್ಗಳು ಅಥವಾ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಮಾಡಿರುವಂತಹ ಸಾಧನೆಯೂ ಗೊತ್ತು. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ ಜನರಿಗೆ ಡಾಕ್ಟರ್ ಮಂಜುನಾಥ್ ಅವರು ಚಿರಪರಿಚಿತರು ಮತ್ತು ಆ ಭಾಗದ ಜನರಿಗೆ ಎಷ್ಟೋ ಸಹಾಯವನ್ನು ಅವರು ಮಾಡಿದ್ದಾರೆ. ಮೂಲತಃ ಅವರು ಹಾಸನದವರು ಆದರೂ ಕೂಡ ಮಂಡ್ಯ ಮತ್ತು ಮೈಸೂರು ಈ ಭಾಗದ ಜನರ ಮೇಲೆ ಒಂದು ರೀತಿಯಾದಂತಹ ವಿಶೇಷವಾದಂತಹ ಅನುರಾಗವನ್ನು ಹೊಂದಿದಂಥವರು ಡಾಕ್ಟರ್ CN ಮಂಜುನಾಥ್. ಹಾಗಾಗಿ ಇದು ಅವರಿಗೆ ಪರ್ಫೆಕ್ಟ್ ಆಗಿರುವಂತಹ ಕ್ಷೇತ್ರ ಅಂತ ಹೇಳಲಾಗಿತ್ತು. ಸೊ ಯಾವಾಗ ಡಾಕ್ಟರ್ CN ಮಂಜುನಾಥ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಸುದ್ದಿ ಕೇಳಿ ಬಂತು, ಆಗ ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ CN ಮಂಜುನಾಥ್ ಅವರ ಮೇಲೆ ತನಿಖೆಗೆ ಮೌಖಿಕ ಆದೇಶವನ್ನು ಹೊರಡಿಸಿದೆ. ಏನು ತನಿಖೆ ಮಾಡ್ತಾರೆ? ಇತ್ತೀಚೆಗೆ ಕಲಬುರಗಿಯಲ್ಲಿ
ಜಯದೇವ ಆಸ್ಪತ್ರೆಯ ಬ್ರಾಂಚ್ ಕೂಡ ಆಯಿತು, ಮೈಸೂರಿನಲ್ಲಿಯೂ ಕೂಡ ಜಯದೇವ ಆಸ್ಪತ್ರೆಯ ಬ್ರಾಂಚ್ ಆಯಿತು. ಇಲ್ಲಿಯೇ ಒಂದಷ್ಟು ನೇಮಕಾತಿಯಲ್ಲಿ ಏನೋ ಅವ್ಯವಹಾರ ಆಗಿದೆ ಮತ್ತು ಪೀಠೋಪಕರಣಗಳನ್ನು ಪರ್ಚೇಸ್ ಮಾಡೋದರಲ್ಲಿ ಒಂದಷ್ಟು ಅವ್ಯವಹಾರ ಆಗಿದೆ. ಈ ಬಗ್ಗೆ ಮಂಜುನಾಥ್ ಅವರ ಮೇಲೆ ತನಿಖೆಗೆ ಒಂದು ಮೌಖಿಕ ಆದೇಶ ಈಗ ಕಾಂಗ್ರೆಸ್ನ ಸರ್ಕಾರ, ಅದು ಮುಖ್ಯಮಂತ್ರಿಗಳ ಕಚೇರಿಯಿಂದ ಕೂಡ ಹೋಗಿದೆ. ಗೆಳೆಯರೆ, ಇಲ್ಲಿ ಹೇಳೋದೇನು ಅಂದರೆ, ಜಯದೇವ ಆಸ್ಪತ್ರೆ ಡಾಕ್ಟರ್ ಮಂಜುನಾಥ್ ಅವರು ಬರೋದಕ್ಕೂ ಮೊದಲು ಯಾವ ತರಹ ಇತ್ತು, ಬಂದಾದ ಮೇಲೆ ಯಾವ ತರಹ ಆಗಿದೆ. ಯಾಕೆಂದರೆ ಕೆಲಸವನ್ನು ಮಾಡಿ ತೋರಿಸಿರುವಂತಹ ಮನುಷ್ಯ ಡಾಕ್ಟರ್ ಮಂಜುನಾಥ್ ಅವರು. ಇದೇ ಜಯದೇವ ಆಸ್ಪತ್ರೆ ಡಾಕ್ಟರ್ ಮಂಜುನಾಥ್ ಅವರು ಬರೋದಕ್ಕಿಂತ ಮೊದಲು ಅದೊಂದು ಇಸ್ಪೀಟ್ ಅಡ್ಡೆ ಆಗಿತ್ತು, ಅಥವಾ ಅಲ್ಲಿ ಒಂದು ಕುಡುಕರ ಒಂದು ಅಡ್ಡೆಯಾಗಿತ್ತು. ಆ ತರಹ ಇದ್ದಂತಹ ಆಸ್ಪತ್ರೆಯನ್ನು ಇಡೀ ಭಾರತದಲ್ಲಿಯೇ ಸುಸಜ್ಜಿತವಾದಂತಹ ಸೌಕರ್ಯ ಉಳ್ಳಂತಹ ಸರ್ಕಾರಿ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡಿದ್ದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಏನಾದರೂ ಅವ್ಯವಹಾರ ಭ್ರಷ್ಟಾಚಾರ ಮಾಡೋ ಹಾಗಿದ್ದರೆ ಯಾವಾಗಲೂ ಮಾಡ್ತಿದ್ದಿರಿ. ಅವರಿಗೆ ಅದು ಯಾವುದೂ ಕೂಡ ಇಲ್ಲ. ಅವರು ಆ ತರಹ ಮಾಡಂಗಿದ್ರೆ ಅದೆಷ್ಟೋ ಜನರ, ಸಹಸ್ರಾರು ಜನರ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಅವ್ರು ಯಾಕೆ ಮಾಡ್ತಾಯಿದ್ರು? ಮತ್ತು ಅವರ ಇಡೀ ಆ ಒಂದು ಯಾವಾಗ ಅವರು ಜಯದೇವಾಗೆ ಬಂದರು, ಅಲ್ಲಿಂದ ಅವರ ಜೀವ ತೇದಿದ್ದೇ ಅವರು ಜಯದೇವ ಆಸ್ಪತ್ರೆಯನ್ನು ಉದ್ಧಾರ ಮಾಡಬೇಕು, ಅದು ಬಡವರಿಗೆ, ಸಾರ್ವಜನಿಕರಿಗೆ ಅದು ಸುಸಜ್ಜಿತವಾಗಿ ಉಪಯೋಗ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದಾಗಿಯೇ ಹೊರತು ತಮ್ಮ ಜೇಬನ್ನು ತುಂಬಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಅಲ್ಲ. ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ವತಃ ದೇವೇಗೌಡರ ಅಳಿಯ ಆಗಿದ್ದರೂ ಕೂಡ ಎಲ್ಲಿಯೂ ಕೂಡ ಅವರು ಅದನ್ನು ಹೇಳ್ಕೊಂಡಿಲ್ಲ. ಎಲ್ಲಿಯೂ ಕೂಡ ಅವರು ನಾನು ದೇವೇಗೌಡರ ಅಳಿಯ ಅಂತ ತುಂಬ ದುರಹಂಕಾರದಿಂದ ಅವರು ಎಲ್ಲಿಯೂ ಕೂಡ ವರ್ತಿಸಿಲ್ಲ. ಸಿಕ್ಕಾಪಟ್ಟೆ ಸಾಫ್ಟು, ಸಿಕ್ಕಾಪಟ್ಟೆ ಮಿತಭಾಷಿ, ಅದರ ಜೊತೆಗೆ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಕೂಡ. ಅದನ್ನೇ ಈಗ ಕಾಂಗ್ರೆಸ್ ಬಳಸಿಕೊಳ್ತಾ ಇದೆ. ಏನು ಅಂದರೆ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಥರದವರು ಈ ತರಹ ತನಿಖೆ ಅದು ಇದು ಅದು ಯಾವುದನ್ನು ಕೂಡ ಅವರು ನೋಡಿಯೇ ಇರೋದಿಲ್ಲ. ಈ ರಾಜಕೀಯದಲ್ಲಿ ಇವರಿಗೆಲ್ಲ ಇದೆಲ್ಲ ಕಾಮನ್ ಬಿಡಿ. ಇವರಿಗೆ ಅರೆಸ್ಟ್ ಆಗೋದು ಕಾಮನ್ನು, ಜೈಲಿಗೆ ಹೋಗೋದು ಕಾಮನ್ನು, ಜೈಲಿಂದ ವಾಪಸ್ ಬಂದಾಗ ಹಾರ ಹಾಕಿಸ್ಕೊಂಡು ಮೆರವಣಿಗೆ ಮಾಡ್ಕೊಳ್ಳೋದು ಕಾಮನ್ ಇವ್ರಿಗೆ. ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತವರಿಗೆ ಇದೆಲ್ಲವೂ ಕೂಡ ಒಂಥರಹ ಮುಜುಗರ ಅನಿಸುತ್ತೆ. ಮೊದಲೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿರುವಂತಹ ವ್ಯಕ್ತಿತ್ವ, ಮತ್ತು ಅವರಿಗೆ ಇದರಿಂದ ನೋವಾಗುತ್ತೆ. ಇಡೀ ನನ್ನ ಜೀವನ ನಾನು ಪಾರದರ್ಶಕವಾಗಿದ್ದು ಆಸ್ಪತ್ರೆಯ ಏಳಿಗೆಗಾಗಿ, ಆಸ್ಪತ್ರೆಯ ಬೆಳವಣಿಗೆಗಾಗಿ ನಾನು ದುಡಿದೆ. ಈಗ ನನಗೆ ಸಿಗ್ತಾ ಇರೋದೇನು? ಯಾಕೆ ಈ ತರಹ ಆಗ್ತಾ ಇದೆ ಅಂದರೆ, ನಾನು ರಾಜಕೀಯಕ್ಕೆ ಬರೋದ್ರಿಂದ ಈ ತರಹ ಆಗ್ತಾ ಇದೆ, ನನಗೆ ಬೇಡವೇ ಬೇಡ, ರಾಜಕೀಯದಿಂದ ನಾನು ಹಿಂದೆ ಸರಿತೀನಿ ಅಥವಾ ಅಂತ ಅವರು ತೀರ್ಮಾನ ಮಾಡ್ತಾರೆ ಅನ್ನುವಂತಹ ಉದ್ದೇಶದಿಂದ ಈಗ ಅವರ ಮೇಲೆ ಕಾಂಗ್ರೆಸ್ ತನಿಖೆಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ನಿಜಕ್ಕೂ ಕೂಡ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ನೀವು ತನಿಖಾಸ್ತ್ರವನ್ನು ಪ್ರಯೋಗ ಮಾಡಿ, ನೀವು ರಾಜಕೀಯದ ಇದ್ದಂತಹ ಎಲ್ಲರ ಮೇಲೂ ಮಾಡಿ, ಅದ್ರ ಬಗ್ಗೆ ಯಾರ ಆಕ್ಷೇಪವೂ ಕೂಡ ಇರೋದಿಲ್ಲ. ಈ ಹಿಂದಿನ ಸರ್ಕಾರವೂ ಕೂಡ ಅದೇ ಮಾಡುತ್ತೆ, ನೀವಿದ್ದಾಗಲೂ ಕೂಡ ಅದೇ ಮಾಡ್ತೀರಾ. ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತಹ ಪಾರದರ್ಶಕತೆ ಇರುವಂತಹ ಒಬ್ಬ ವ್ಯಕ್ತಿ ಇಡೀ ಜೀವನವನ್ನು ತಮ್ಮ ಇಡೀ ಆ ಸರ್ವಿಸ್ ಅವಧಿಯಲ್ಲಿ ಅವರು ಆಸ್ಪತ್ರೆ ಮತ್ತು ಜನರ ಒಂದು ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂತಹ ವ್ಯಕ್ತಿಯ ಮೇಲೆ ಅದಿಂತ್ಯಾ ತನಿಖಾಸ್ತ್ರನ ನೀವು ಪ್ರಯೋಗ ಮಾಡ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಕೂಡ ಇದು ಬೆಳವಣಿಗೆ, ಉತ್ತಮವಾದಂತಹ ಬೆಳವಣಿಗೆ ಅಲ್ಲ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.